ನಮಸ್ತೆ, ನಾನು ನಿಮ್ಮ ಚಂದು. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವು ಯೂಟ್ಯೂಬ್ ಚಾನಲ್. ಹಾಗೆಯೇ ಇವತ್ತು ಮಂಗಳವಾರ ಅಂದರೆ ನಮ್ಮ ಮನೆ ದೇವರ ವಾರ, ವೀರಭದ್ರ ಸ್ವಾಮಿ. ಹಾಗೆಯೇ ಇವಾಗ ಧನುರ್ಮಾಸ ಕೂಡ ನಡೀತಾ ಇರೋದ್ರಿಂದ 4 o'clockಗೆ ಎದ್ದು ಪೂಜೆನ ಮುಗಿಸ್ದೆ. ನಾವು ಮೊದಲಿದ್ದಂಥ ಮನೆ ಮತ್ತು ಈಗಿರೋ ಮನೆ, 2 ಮನೆಯಲ್ಲೂ ಮಂಗಳವಾರ ಪೂಜೆ ಮಾಡ್ತೀವಿ, 2 ಮನೆಯಲ್ಲೂ. ಹಾಗಾಗಿ 2 ಮನೆಯಲ್ಲೂ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹಾಗೆ ಅರಳಿಕಟ್ಟೆಗೂ ಕೂಡ ಪೂಜೆ ಮುಗಿಸ್ಕೊಂಡು ಬಂದೆ. ಅಲ್ಲಿಂದ ಬರ್ತಿದ್ದಾಗೆ ಚಳಿ ಇರೋದ್ರಿಂದ ಬರ್ತಿದ್ದಾಗೆ ಏನು ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ತಿಂಡಿ ಮಾಡೋದಕ್ಕೆ ಹೋಗ್ತೀನಿ. ಹಾಗೆ ಇವತ್ತು ತೋಟದಲ್ಲಿ ಕಾಯಿ ಕೂಡ ಕೀಳಿಸ್ಬೇಕಾಗಿತ್ತು. ಹಾಗೆ ಒಬ್ಬರು ಬರ್ತಾರೆ ಕಾಯಿ ಕೀಳೋದಕ್ಕೆ. ತಿಂಡಿನ ಅವ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ ಇವತ್ತು ಚಿತ್ರಾನ್ನನ. ಹಾಗೆಯೇ ಅವ್ರು ಬರೋದಿನ್ನೂ ಕನ್ಫರ್ಮ್ ಇಲ್ಲ, ಹಾಗಾಗಿ ರೈಸನ್ನು ಸ್ವಲ್ಪ ಮಾಡಿದ್ದೀನಿ. ಬಂದಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಗೊಜ್ಜನ್ನು ಎಲ್ಲರಿಗೂ ಆಗೋಗೆ ಗೊಜ್ಜನ್ನು ಮಾಡ್ತೀನಿ. ಇವಾಗ ಅವರನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ತಿಂಡಿ ಮಾಡೋದಕ್ಕೆ ನಮ್ಮನೇಲಿ ಆಫೀಸ್ಗೆ ಹೋಗೋಕ್ಕೆ ಮತ್ತು ಮಕ್ಕಳಿಗೆ ಲೇಟ್ ಆಗಿಬಿಡುತ್ತೆ ಸ್ಕೂಲಿಗೆ ಹೋಗೋದಕ್ಕೆ. ವ್ಯಾನು ಕೂಡ 8:45ಗೆ ಬರುತ್ತೆ. 1/4 ಗಂಟೆ ಮುಂಚೆನೇ ಕಳಿಸ್ತೀನಿ ಮಕ್ಕಳನ್ನ, ವ್ಯಾನು ಬೇಗ ಬಂದರೆ ಅಂತ ಹೇಳಿ. ಹಾಗಾಗಿ ತಿಂಡಿ ಗೊಜ್ಜನ್ನು ಮಾಡಿಟ್ಟು ಟೈಮು ಕೂಡ ನೋಡಿ, ಇವಾಗ ಟೈಮು 6:45 ಆಗಿದೆ. ಮಕ್ಕಳು ಕೂಡ ಚಳಿ ಇರೋದ್ರಿಂದ ಹೇಳೋದಿಲ್ಲ ಬೇಗ, ಅವ್ರೂ ಕೂಡ ಸ್ವಲ್ಪ ಲೇಟೇ ಏಳಿಸೋದು. ನಾನು 7 ಗಂಟೆಗೆ ಮಕ್ಕಳನ್ನು ಏಳಿಸ್ತೀನಿ. ಇವಾಗ ಚಳಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೂ ಕೂಡ. ಹಾಗೆಯೇ ತಿಂಡಿ ಮಾಡಿಕೊಂಡೇ ಅಡುಗೆನೂ ಕೂಡ ಮಾಡಿದೆ. ಅಡುಗೆ ಅಂದರೆ ಸಾಂಬಾರು ಮಾಡಿ ಮತ್ತೆ ರೈಸ್ ಮಾಡಿಟ್ಟು ನಾನು ಕೂಡ ತಿಂಡಿ ತಿಂದು ಚಿತ್ರಾನ್ನ. ಹಾಗೆ ಇವತ್ತು ಅವರೆಕಾಯಿ ಮತ್ತು ನೆಲ್ಲವರೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಸಾಂಬಾರನ್ನ ನಮ್ಮ ಮನೆಯವರು ಕೂಡ ಆಫೀಸಿಗೆ ಹೋದರು. ಅವ್ರಿಗೂ ಕೂಡ ಮಧ್ಯಾಹ್ನಕ್ಕೆ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಕೂಡ ತಿಂಡಿ ತಿಂದು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ತೋಟದ ಹತ್ರ ಹೋಗೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಇವಾಗ ಅಲ್ಲಿಂದ ಬಂದಮೇಲೆ ಇನ್ನೂ ಸ್ವಲ್ಪ ಕಾಯನ್ನ ಕೀಳ್ತಾ ಇರೋದು. ಇವಾಗ ಒಂದು ಸ್ವಲ್ಪ ಫಾಗೆಲ್ಲ ಬೀಳೋದ್ರಿಂದ ಕಾಯಿ ಬೆಳಗ್ಗೆನೇ ಕೀಳೋದಕ್ಕಾಗೋದಿಲ್ಲ. ಸ್ವಲ್ಪ 9 ಗಂಟೆನಾದರೂ ಆಗಬೇಕು, ಬಿಸಿಲು ಬೀಳ್ತಾ ಇರಬೇಕು, ಇಲ್ಲಾಂದರೆ ಕಾಯೆಲ್ಲ ಸರಿಯಾಗಿ ಕಾಣೋದಿಲ್ಲ. ಹಾಗಾಗಿ ಲೇಟ್ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ಬಂದು ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಹಾಗೆಯೇ ಇವತ್ತು ಏನು ಹೊಸ ರೆಸಿಪಿ ಅಂತ ನೋಡೋಣ. ಇವಾಗ ನಾನಿಲ್ಲಿ 3 ಆಲೂಗೆಡ್ಡೆ ಮತ್ತು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಇದು ನಾವು 2 ಗಿಡ ಇದೆ ಅಷ್ಟೇ, ಅದರಲ್ಲೇ ಎಷ್ಟೊಂದು ಪಾಲಕ್ ಸೊಪ್ಪು ಬಂದಿದೆ ನೋಡಿ. ಅದರಲ್ಲೇ ಕುಯ್ಕೊಳ್ತೀವಿ, ತಿರ್ಗಾ ಮತ್ತೆ ಅದರಲ್ಲೇ ಪಾಲಕ್ ಸೊಪ್ಪು ಬೆಳೆಯುತ್ತೆ. ಫ್ರೆಶ್ ಆಗಿರೋ ಅಂಥದ್ದು ಈಗಿನೂ ಕುಯ್ಕೊಂಡು ತೊಗೊಂಡು ಬಂದಿರೋ ಸೊಪ್ಪು. ಪಾಲಕ್ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಆಲೂಗೆಡ್ಡೆನೂ ಕೂಡ ಸಿಪ್ಪೆ ತೆಗೆದು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಪಾಲಕ್ ಪಕೋಡ ಮಾಡೋಣ. ಇವಾಗ ತುರಿದಿಟ್ಕೊಂಡಿರೋಂಥ ಆಲೂಗೆಡ್ಡೆ ಹಾಗೆ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ತುರ್ಕೊಂಡು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಚ್ಚ ಖಾರದ ಪುಡಿ, ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು. ಮಕ್ಕಳು ತಿನ್ನೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲು ಹಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, 1-2 ಚಿಟಿಕೆಯಷ್ಟು ಅಡಿಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರನ್ನು ಕೂಡ ಏನು ಸೇರಿಸ್ತಾ ಇಲ್ಲ, ಆಲೂಗೆಡ್ಡೆ ಇರೋದ್ರಿಂದ ಅದರಲ್ಲೇ ನೀರಿನ ಅಂಶ ಎಲ್ಲ ಬಿಟ್ಕೊಳುತ್ತೆ. ಏನಾದರೂ ಜಾಸ್ತಿ ಮಾಡಬೇಕು ಅಂದರೆ ನೋಡಿ ಬೇಕಾದರೆ ನೀರು ಹಾಕ್ಕೊಳ್ಬೋದು. ನಾನು ಇದಕ್ಕೆ ಒಂದು ಸ್ವಲ್ಪನೂ ಕೂಡ ನೀರು ಹಾಕ್ಕೊಂಡಿಲ್ಲ. ನಾನು ಚೆನ್ನಾಗಿ ಕೈನಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ.
ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿರೋದ್ರಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಸ್ವಲ್ಪನೂ ಕೂಡ ನೀರು ಹಾಕಿಲ್ಲ, ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಇವಾಗ ಇದು ರೆಡಿಯಾಗಿದೆ. ಇನ್ನೇನು ನೆನೆಯೋಕ್ಕಿಡೋದು ಬೇಡ, ಏನು ಬೇಡ. ನಾವು ಕಲಸಿದ ತಕ್ಷಣವೇ ಹಾಕ್ಕೊಳ್ಬೋದು. ಎಣ್ಣೆ ಕಾದಿದೆ ಅಂತ ನೋಡ್ತಾ ಇದ್ದೆ, ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ನಲ್ಲ, ಇದನ್ನು ಇದರ ಎಣ್ಣೆನಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಣ್ಣೆಗೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ನೋಡಿ, ಈ ಥರ ತೀರಾ ದಪ್ಪ ಆದರೆ ಇದು ಸ್ವಲ್ಪ ಉಬ್ಬುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಏನಕ್ಕೆ ಅಂದರೆ ನಾವು ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಬೇಕು ಇದನ್ನು, ಇಲ್ಲಾಂದರೆ ಕೈಗೆ ಎಣ್ಣೆ ತಾಗೋ ಚಾನ್ಸಸ್ ಕೂಡ ಇರುತ್ತೆ. ನಿಧಾನವಾಗಿ ನೋಡ್ಕೊಂಡು ಮಾಡಬೇಕು. ನೋಡಿ, ಇವಾಗ ಉಬ್ಬಿದೆ ಕೂಡ. ಜಾಸ್ತಿ ಎಣ್ಣೆನೂ ಕೂಡ ಹೀರ್ಕೊಳೋದಿಲ್ಲ ಇದು. ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕು. ಸಿಮ್ಗಿನ್ನ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು. ಮೇಲ್ಗಡೆ ಕಲರ್ ಬರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು, ಒಂದು ಮೀಡಿಯಮ್ ಫ್ಲೇಮನ್ನಲ್ಲೇ ಮಾಡ್ಕೊಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ಈ ಥರ ಕಲರ್ ಬಂದರೆ ರೆಡಿಯಾಗಿದೆ ಅಂತಲೇ. ಹಾಗೆಯೇ ನಾವು ಮಾಡಿಟ್ಕೊಂಡಿದ್ವಲ್ಲ ಪಕೋಡದ ಹಿಟ್ಟನ್ನು ಎಲ್ಲದನ್ನು ಕೂಡ ಈ ಥರನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ರೆಡಿಯಾಗಿದೆ. ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ಕಾಫಿಗೆ ಸಂಜೆ ಹೊತ್ತಿನಲ್ಲಿ, ಹಾಗೆ ಸ್ಕೂಲಿಂದ ಮಕ್ಕಳು ಬಂದಾಗಲೂ ಕೂಡ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಸ್ನ್ಯಾಕ್ಸ್. ಹಾಗೆ ಇದನ್ನು ಬೇಗ ಕೂಡ ಮಾಡ್ಬೋದು, ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ. ಒಂದು 10 ನಿಮಿಷದಲ್ಲಿ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು. ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸ್ನ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಪಾಲಕ್ ಸೊಪ್ಪು ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿದೆ. ಶುಂಠಿ ಎಲ್ಲ ಹಾಕಿದೀವಲ್ಲ ಕೂಡ ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಮುಂದಿನ ಸಲ ಒಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.